ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ವಿಶಿಷ್ಟ ಹೋಳಿ ಹಬ್ಬ. ಬಾಗಲಕೋಟೆ ತಾಲೂಕಿನ ಗದ್ದನ್ಕೇರಿ ತಾಂಡ ಬಂಜಾರ ಸಮುದಾಯದ ಜನರು ಹೋಳಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಪ್ರತಿ ಮನೆಯಲ್ಲಿ ಯಾವುದೇ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ರೆ ಸಾಕು, ಅಲ್ಲಿಂದ ಈ ಹೋಳಿ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ನೂತನವಾಗಿ ಜನಿಸಿದ ಮಗುವಿನ ಮನೆಯ ಮುಂದೆ ಕೋಲು ಹಿಡಿದು ಬಾರಿಸುತ್ತಾರೆ. ಇದಕ್ಕೆ ದೊಂಡ ಎಂದು ಕೂಡ ಕರೀತಾರೆ. ಹೀಗೆ ನಾನಾ ರೀತಿಯ ವೇಷವನ್ನ ಧರಿಸಿ ಮನರಂಜನೆ ನೃತ್ಯ ಪ್ರದರ್ಶನ ಮಾಡ್ತಾರೆ. ಬಂಜಾರ ಜನಾಂಗದಲ್ಲಿ ಜನ್ಮ ತಾಳಿದ ಮಗು ಮತ್ತು ಮಗುವಿನ ತಂದೆ ತಾಯಿ ಮಗುವನ್ನ ಸಂಜೆ ವೇಳೆಗೆ ಕಾಮಣ್ಣನ ದಹನದ ವೇಳೆ ಮಗುವಿನ ತಲೆಯ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸಿ ಜೋಳದ ಕಾಳುಗಳನ್ನ ಸುಡುವ ಬೆಂಕಿಯಲ್ಲಿ ಎಸೆಯುತ್ತಾರೆ. ಕಾಳು ಎಸೆಯುವ ಸಮಯದಲ್ಲಿ ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ ಹರಿಸುತ್ತಾ ತನ್ನ ಜೀವನವನ್ನ ತಾನೇ ರೂಪಿಸಿಕೊಳ್ಳಲಿ ಎಂದು ಕಾಳುಗಳನ್ನ ಎಸೆಯುತ್ತಾರೆ ಮತ್ತು ಸರಿಯಾಗಿ ಮಳೆ ಬೆಳೆ ಬರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಜನ್ಮ ತಾಳಿದ ಮಗುವನ್ನ ಹೊತ್ತುಕೊಂಡು ಕುಣಿಯುತ್ತಾ ಹಾಡು ಹಾಡುತ್ತಾ 5 ಸುತ್ತು ಹಾಕ್ತಾರೆ. ಅಷ್ಟೇ ಅಲ್ಲದೆ ಮಹಿಳೆಯರು ಪುರುಷರು ಎಂಬ ಭೇದವಿಲ್ಲದೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ. Kai bagarizo. Okay. ಹೋಳಿ ಹಬ್ಬದ ವಿಶೇಷತೆ ಏನಂತಂದ್ರ ಬಂಜಾರ ಸಮಾಜದವರು ಆಲ್ಮಾರಿ ಜನಾಂಗ ದುಡ್ಕೊಂಡು ತಿನ್ಲಿಕ್ಕೆ ಆಲ್ ಓವರ್ ಇಂಡಿಯಾದಾಗ ಅಡ್ಡಾಡ್ತಿದ್ರು. ಅಡ್ಡಾಡುವಾಗ ಒಂದೇ ಹೋಳಿ ಹಬ್ಬಕ್ಕೆ ಮಾತ್ರ ಕೂಡ್ತಿದ್ರು ಅವರು. ಹೋಳಿ ಹಬ್ಬ ಅದ್ದೂರು ಬಂಡ ಕುಪ್ಪಳಗಳಂತ ಹೇಳಿ ಆ ಜಗದಲ್ಲಿ ಇಡೀ ಇಂಡಿಯಾದ ಬಂಜಾರ ಸಮಾಜದ ಜನಾಂಗ ಅವತ್ತಲ್ಲಿ ಸೇರ್ತಿದ್ರು. ಎಷ್ಟು ವರ್ಷಗಳಿಂದ ನಡೆದಿದೆ ಅದು? ಸುಮಾರು 1000 ವರ್ಷದಿಂದ ಬಂಜಾರ ಸಮಾಜದವರು ಅವತ್ತು ಎಲ್ಲಿದ್ರು ಕೂಡ ಆಲ್ ಓವರ್ ಇಂಡಿಯಾದಾಗ ಎಲ್ಲಿದ್ರು ಅಲ್ಲಿ ಬರ್ತಿದ್ರು. ಅಲ್ಲಿ ಬಂದಾಗ ಅವ್ರವ್ರ ಸಂಬಂಧ, ನೀವ್ ಯಾವ ಊರಾಗದಿರಿ, ನೀವ್ ಯಾವ ಜಾಗದಾಗದಿರಿ, ನೀವು ಎಂತ ಊರು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಅನ್ನುವಂಥದನ್ನೆಲ್ಲ ವಿಚಾರ ಮಾಡಿಕೊಂಡು ಅವತ್ತು ಮತ್ತೆ ಹೋಳಿ ಹಬ್ಬವನ್ನು ಆಚರಣೆ ಮಾಡಿ ತಮ್ಮ ಸುಖ ದುಃಖಗಳನ್ನು ಹೇಳಿಕೊಂಡು ಅವತ್ತಿಂದ ಸಮಾಜದ ಎಲ್ಲ ಪ್ರಮುಖರು ಕೊಡುವುದು ತಗೊಳ್ಳುವುದು ಏನೋ ಸಂದೇಶ ಇದ್ರು ಅಲ್ಲಿದ್ದ ಕೂಡ ಮಾಡ್ತಿದ್ರು. ಗಂಡು ಮಕ್ಕಳು ಹುಟ್ಟಿದ್ರೆ ಮಾತ್ರ ಅಷ್ಟೇ ಫಂಕ್ಷನ್ ಮಾಡೋದು. ಇದು ಗಂಡಸ್ ಮಕ್ಕಳ ಹುಟ್ಟಿದ್ರ ಅದನ್ನ ಕಂಬಳಿವನ್ನ ಕಟ್ಟಿ ಸಮಾಜಕ್ಕೆ ತಗೊಳ್ಳುವಂತ ಒಂದು ಪರಿಪ್ರಿಯನ್ನ ನಮ್ಮ ಸಮಾಜದ ಎಲ್ಲ 1000 ವರ್ಷದಿಂದ ಪ್ರಮುಖರು ಹಾಕೊಂಡು ಬಂದಿದ್ದಾರೆ. ಯಾಕಂತಂದ್ರ ಆ ಟೈಮ್ದಾಗ ಮಕ್ಕಳ ಹುಟ್ಟುವಂತ ತೊಂದರೆ ಇರುವುದರಿಂದ ಅವರು ಆಲ್ಮರಿ ಜನಾಂಗ ಆಗಿ ದೇಶ ತಿರುಗುವಂತ ಕೆಲಸದಾಗ ಒಬ್ರಿಗೊಬ್ರ ತೊಂದರೆ ಒಳಗಿದ್ದಾಗ ಇದನ್ನೆಲ್ಲ ಬೇಡ್ಕೊಂಡು ಆ ಕಾಮಣ್ಣನಲ್ಲಿ ಕೇಳ್ಕೊಂಡು ಇವತ್ತ ಈ ಜನಾಂಗ ಪವಿತ್ರ ಆಗ್ಲಿಕ್ಕ ಅದು
ಅದ್ರ ಬಂಡ ಕುಪ್ಪಳಗಡ ಹೇಳಲಿಕ್ಕ ನಮಗ್ ಬಹಳ ಈ ಜನಾಂಗ ಹೆಮ್ಮೆ ಆಗ್ತೈತೆ ಅನ್ನುವಂತ ಮಾತನ್ನ ಹೇಳ್ತೀನಿ ಬಂಧುಗಳೇ. ಇದನ್ನ ನಮ್ಮ ಸಮಾಜದವರು ಇನ್ನೂ ಸಾವಿರಾರು ವರ್ಷ ತನೂ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅನ್ನುವಂತ ಮಾತನ್ನ ಈ ಬಂಜಾರ ಸಮಾಜದ ಹೋಳಿ ಹುಣ್ಣಿ ಹಬ್ಬ ಅಂದ್ರ ನಮ್ಗ ಒಂದು ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಬರ್ಲಿ ಅಂತೇಳಿ ಹುಟ್ಟಿದ ಮಕ್ಕಳಿಗೆ ಇದು ಕಾಮಣ್ಣ ಹೆಂಗ ಬೆಳಿತಾನ, ಕಾಮಣ್ಣನ ಹಂಗ ನಮ್ಮ ಸಮಾಜದ ಮಕ್ಕಳು ಕೂಡ ಬೆಳಿಬೇಕು. ಅದಕ್ಕೆ ಈ ಹೋಳಿ ಹುಣ್ಣಿ ಹಬ್ಬ ನಮ್ಮ ಬಂಜಾರ ಸಮಾಜ ಅಂದ್ರೆ ಇದಕ್ಕೆ ಬಹಳ ಒಂದು ಹೋಳಿ ಹುಣ್ಣಿ ಹಬ್ಬಕ್ಕೆ ನಾವು ದೊಡ್ಡ ಆಚರಣೆ ಮಾಡ್ತೀವಿ. ಹುಟ್ಟಿದ ಕೂಸು ಅಂದ್ರೆ ಹೋಳಿ ಹುಣ್ಣಿ, ಈ ಹೋಳಿ ಹುಣ್ಣಿಲಿದ್ದ ಮತ್ತೆ ತಿರುಗಿ ಬರುವಂತ ಹೋಳಿ ಹುಣ್ಣಿ ಒಳಗೆ ಯಾವುದೇ ಗಂಡು ಹುಡುಗರು ಮನೆಯಲ್ಲಿ ಹುಟ್ಟಿದ್ರ ಆ ಮಕ್ಕಳಿಗೆ ಇಂಥ ಒಂದು ಬೆಳೆಯಲಿ, ಇದು ಅವ್ರ ಒಳ್ಳೆ ಒಂದು ಸಂಸ್ಕೃತಿ ಬೆಳೆಯಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾವು ಈ ಹೋಳಿ ಹಬ್ಬವನ್ನ ಹೆಚ್ಚಿನ ಆಚರಣೆ ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತೀರಿ ಇದು? ಸುಮಾರು 300 ವರ್ಷದ ಹಿಂದೆ ಕೊಪ್ಪಳ ಜಿಲ್ಲೆಯಲ್ಲಿ ಆದಂತ ಹೋಳಿ ಹುಣ್ಣಿಮೆ ಸಮಾಜದಲ್ಲಿ ಇದನ್ನೇ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೆ ಇದೇ ಮಾಡ್ಕೊಂಡು. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.